ನಮಸ್ತೆ ಬಂಧುಗಳೇ. ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಸೌತೆಕಾಯಿ ತುಂಬಗಾಯಿ ಪಲ್ಯ. 3-4 ಸೌತೆಕಾಯಿ ಮನೆಯಲ್ಲಿದ್ದರೆ ಸಾಕು, ಮನೆ ಮಂದಿಗೆಲ್ಲ ನಾವು ಪಲ್ಯವನ್ನು ಮಾಡ್ಕೋಬೋದು. ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಈ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ತುಂಬ ಅಂದರೆ ತುಂಬ ಸರಳವಾಗಿ, ತುಂಬ ಸುಲಭವಾಗಿ, ಅಷ್ಟೇ ರುಚಿಯಾಗಿ ಇರುವಂಥ ಈ ಪಲ್ಯವನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಕೋಬಹುದು. ಇದು ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿ ಚಪಾತಿಗೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ, ಹಾಗಾದರೆ ಈ ಪಲ್ಯನ ಯಾವ ರೀತಿ ಮಾಡೋದಂತ ಸ್ವಲ್ಪನೂ ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಬನ್ನಿ. ಮೊದಲಿಗೆ ನಾವು ಸೌತೆಕಾಯಿಯನ್ನು ಬಿಸಿ ನೀರಿನಲ್ಲಿ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನಾವು ಹಾಕಿಡಬೇಕು. ಯಾಕಂತಂದರೆ ಸೌತೆಕಾಯಿ ಕೂಡ ಕಲರ್ ಹಾಕ್ತಾರೆ, ಅದಕ್ಕೋಸ್ಕರ. ನಂತರ ಅದನ್ನು ಉಪ್ಪಿನ ನೀರಿಂದ ತೆಗೆದು ಪ್ಲೇನ್ ನೀರಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ನೋಡಿರಿ, ನಮ್ಮ ಮೇಲಿನ ಕಲರ್ ಎಲ್ಲ ಹೋಗಿಬಿಡುತ್ತೆ. ಅವ್ರು ಕಲರ್ ಏನು ಹಾಕಿರ್ತಾರಲ್ವ, ಉಪ್ಪಿನ ನೀರಲ್ಲಿ ಹಾಕೋದ್ರಿಂದ ಕಲರೆಲ್ಲ ಹೋಗುತ್ತೆ ಮತ್ತು ಕೆಮಿಕಲ್ ಕೂಡ ಹೋಗುತ್ತೆ. ಈಗ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ. ಅದಕ್ಕೆ ನೋಡಿರಿ, 1-2 ಚಮಚದಷ್ಟು ಶೇಂಗಾ, ಹಾಗೆ ಒಂದಿಷ್ಟು ಕೊಬ್ಬರಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 3-4 ಖಾರದ ಮೆಣಸಿನ್ಕಾಯಿ, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇದನ್ನ ಇವಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಶೇಂಗಾನ ಹುರಿದಾದ ನಂತರ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿನ ಮಿಕ್ಕಿದ ಐಟಮನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ. ಒಂದು 4 ಬೆಳ್ಳುಳ್ಳಿ ಜಾಸ್ತಿ ಬೇಡ, 4 ಆದರೆ ಸಾಕು. 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನ ಇವಾಗ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ, ಅಂದರೆ ಬೇಗನೆ ನಮಗೆ ತಣ್ಣಗಾಗುತ್ತೆ. ಅದು ಆ ಕಡೆ ತಣ್ಣಗಾಗ್ತಾ ಇರಲಿ, ಈ ಕಡೆಗೆ ನಾವು ಮುಂದಿನ ಪ್ರೊಸೀಜರ್ ನೋಡೋಣ. ಬನ್ನಿ. ಈಗ ಅದೇ ಪಾತ್ರೆಯಲ್ಲೇ ನಾನು ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಚಟಪಟ ಆದ ನಂತರ ಒಂದು ಗಡ್ಡೆಯಷ್ಟು ಫ್ರೆಶ್ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು, ಕರಿಬೇವೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ಇದರಲ್ಲಿ ನಾವು ತೊಳೆದಿಟ್ಕೊಂಡಿರುವಂಥ ಸೌತೆಕಾಯಿ ಏನಿದೆ ಅಲ್ವಾ, ಬಟ್ಟೆಯಲ್ಲಿ ಹಾಕಿ ಸ್ವಲ್ಪ ತೇವಾಂಶ ಹೋದ ನಂತರ ನಾವಿದನ್ನು ಹಾಕ್ಕೊಂಡ್ರೆ ಎಲ್ಲ ಕಡೆಗೆ ಜಾಸ್ತಿ ಎಣ್ಣೆ ಅನ್ನೋದು ಸ್ಪ್ರೆಡ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಬಟ್ಟೆಯಲ್ಲಿ ಹಾಕಿ ಒರೆಸ್ಕೊಂಡು ನಾವು ಸೌತೆಕಾಯಿನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅದು ಆ ಕಡೆ ರೆಡಿ ಆಗ್ತಾ ಇರಲಿ, ಈ ಕಡೆ ನಾವಿದನ್ನು ಕಂಪ್ಲೀಟಾಗಿ ನಮ್ಮ ಶೇಂಗಾ ಕೂಡ ತಣ್ಣಗಾಗಿದೆ. ಇದರಲ್ಲಿ ಮಿಕ್ಸಿ ಜಾರ್ಲಲ್ಲಿ ಹಾಕ್ಕೊಂಡು ಇದನ್ನು ನಾವು ಒಂದು ಸ್ವಲ್ಪ ತರಿಯಾಗಿ ಇದನ್ನು ಗ್ರ್ಯಾಂಡ್ ಮಾಡಿಕೊಂಡು ಬರೋಣ. ಅದ್ರ ಜೊತೆಗೆ ನೋಡಿರಿ, ಒಂದಿಷ್ಟು ಎಳೆ ಕಡ್ಡಿ ಸಮೇತ ನನ್ನ ಕೊತ್ತಂಬರಿ, ರುಚಿಗನುಸಾರ ಉಪ್ಪನ್ನು ಹಾಕಿದನ್ನು ತರಿಯಾಗಿ ಗ್ರ್ಯಾಂಡ್ ಮಾಡಿಕೊಂಡು ಬರ್ತೀನಿ. ಈಗ ಇದನ್ನು ನೋಡಿ ಗ್ರ್ಯಾಂಡ್ ಮಾಡ್ಕೊಂಡಾಯಿತು. ಸ್ವಲ್ಪ ತರಿಯಾಗಿದ್ದರೆ ನಮ್ಮ ತಿನ್ನಬೇಕಾದ್ರೆ ಬಾಯಲ್ಲಿ ಶೇಂಗಾ ಕೊಬ್ಬರಿ ಎಲ್ಲ ಸಿಗುತ್ತಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ರಿ, ಇಷ್ಟು ತರಿಯಾಗಿರಲಿ, ಪೂರ್ತಿ ನುಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ಅಷ್ಟರಲ್ಲಿ ನಮ್ಮ ಸೌತೆಕಾಯಿ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಸಾಫ್ಟ್ ಆಗಿದೆ ನೋಡ್ರಿ. ಈಗ ನಾವು ಎಣ್ಣೆಯಲ್ಲಿ ಸೌತೆಕಾಯಿನ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮೆತ್ತಗಾದರೆ ಸಾಕು. ಅದರಲ್ಲಿ ನಾವಿವಾಗ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಸಾರಿ ನೀವು ಪಲ್ಯನ ಮಾಡಿ ನೋಡಿ, ಬೆರಳು ಚೀಪಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಅನ್ನ ರೊಟ್ಟಿಗಿಂತ ಪಲ್ಯನೇ ಜಾಸ್ತಿ ತಿಂತಾರೆ ಈ ರೀತಿಯಾಗಿ ಮಾಡಿದರೆ. ಇದು ಮಿಕ್ಸ್ ಮಾಡಿ ಇವಾಗ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಳ್ಳೋಣ. ನೋಡಿರಿ, ಇವಾಗ ಎಣ್ಣೆ ಎಲ್ಲ ಹೊರಗೆ ಬಂದಿದೆ ನೋಡಿರಿ. ಇಲ್ಲಿವರೆಗೆ ನಾವು ಬೇಯಿಸ್ಕೊಂಡು ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಬಹುದು. ಈ ಮಿಕ್ಸಿ ಜಾರಿಗೆ ಹತ್ತಿರುತ್ತಲ್ಲ, ಅದರಲ್ಲಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಅದು ಕೂಡ ನಾವು ವೇಸ್ಟ್ ಮಾಡೋದು ಬೇಡ ಅಂತ.
ಇವಾಗ ಇನ್ನೊಂದಿಷ್ಟು ನೀರನ್ನು ಹಾಕ್ಕೊಂಡೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಇವಾಗ ಇದು ಇನ್ನೂ ಗಟ್ಟಿಗಿದೆ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ನಾನು, ಯಾಕಂದರೆ ಕುದ್ದಾದಮೇಲೆ ಇನ್ನೂ ಗಟ್ಟಿಗಾಗತ್ತೆ ಅದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಒಂದು ಅರ್ಧ ಮುಚ್ಚಳವನ್ನು ಮುಚ್ಚಿರಿ. ಸ್ವಲ್ಪ ಮೆತ್ತಗಾಗೋವರೆಗೆ ಇದನ್ನು ಕುದಿಸ್ಕೊಳ್ಳೋಣ. ನೋಡಿರಿ, ಇವಾಗ ಚೆನ್ನಾಗಿ ನಮಗೆ ಸೌತೆಕಾಯಿ ಅನ್ನೋದು ಚೆನ್ನಾಗಿ ಬೆಂದಾಗಿದೆ. ಪೂರ್ತಿ ಮೆತ್ತಗಂದರೆ ಪೂರ್ತಿ ಕಿಚಿಯಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸೌತೆಕಾಯಿ ಕಟ್ಟಾಗಬೇಕು, ಸ್ವಲ್ಪ ಹಾರ್ಡಿರಬೇಕು, ಅಂದರೆ ನಮ್ಮ ಪಲ್ಯ ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರಿ, ಈ ಥರ ಇರಬೇಕು. ಇಲ್ಲಿ ನೋಡ್ರಿ, ಇಷ್ಟು ಮೆತ್ತಗಾದರೆ ಸಾಕು. ನೋಡ್ರಿ, ನಮ್ಮ ಎಣ್ಣೆ ಎಲ್ಲ ಹೊರಗಡೆಗೆಲ್ಲ ಬಿಟ್ಕೊಂಡಿದೆ. ಚೆನ್ನಾಗಿ ಕುದ್ದು ಸ್ಮೆಲ್ ಬರ್ತಾಯಿದೆ. ಇವಾಗ ಇದರಲ್ಲಿ ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡೋಣ. ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಸಖತ್ತಾಗಿರುವಂಥ ರುಚಿಯಾಗಿರುವಂಥ ನಮ್ಮ ತುಂಬಗಾಯಿ ಪಲ್ಯ ರೆಡಿ ಆಯಿತು. ಇವಾಗ ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಒಂದು 2 ನಿಮಿಷದ ನಂತರ ನೋಡ್ರಿ, ವಾವ್, ಸೂಪರಾಗಿರುವಂಥ ಸಖತ್ತಾಗಿರುವಂಥ ರುಚಿಯಾಗಿರುವಂಥ ನಮ್ಮ ತುಂಬಗಾಯಿ ಸೌತೆಕಾಯಿ ಪಲ್ಯ ರೆಡಿ ಆಯಿತು. ಮೊದಲು ಇದನ್ನು ನಾವು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಬಂದುಬಿಡೋಣ. ನೋಡಿರಿ, ಬಿಸಿ ಅನ್ನದ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕಿ, ಆಹಾಹಾ, ಸಖತ್ತಾಗಿರುತ್ತೆ ರೀ. ಈಗ ನಾನು ತುಪ್ಪ ಹಾಕ್ಬಿಟ್ಟು ನೈವೇದ್ಯಕ್ಕೆ ಇಟ್ಟು ಬರ್ತೀನಿ. ಒಂದೇ 1 ನಿಮಿಷ ವೇಟ್ ಮಾಡಿ. ಈಗ ನೋಡ್ರಿ, ನಾವು ಕೂಡ ಟೇಸ್ಟು ನೋಡಿಬಿಡೋಣ. ಬಿಸಿ ಅನ್ನೋದ ಜೊತೆಗೆ ಒಂದೇ 1 ಚಮಚ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾಹಾ, ಬೇರೆ ಏನು ಪಲ್ಯ ಬೇಡ ಬಂಧುಗಳೇ. ಇದು ಒಂದು ಪಲ್ಯ ಇದ್ದರೆ ಸಾಕು ನಮಗೆ. ಸಖತ್ತಾಗಿರುವಂಥ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ಅನ್ನ, ರೊಟ್ಟಿ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಇವಾಗ ಟೇಸ್ಟ್ ನೋಡಿ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ಈ ಪಲ್ಯ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿನೇ. ನೋಡಿರಿ, ಸೂಪರಾಗಿದೆ, ಸಖತ್ತಾಗಿದೆ ರೀ. ಒಂದೇ ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿ ನೋಡಿರಿ. ಎಲ್ಲ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಬೇರೆಯವರು ಚೀಪಿ ತಿಂತಾರೆ, ಅನ್ನ ರೊಟ್ಟಿಗಿಂತ ಪಲ್ಯನೇ ಜಾಸ್ತಿ ತಿಂತಾರೆ ಅಂತ ಹೇಳೋದ್ರಲ್ಲಿ ಯಾವ ಅನುಮಾನನೇ ಇಲ್ಲ. ಅರ್ಥ ಆಯ್ತಲ್ವ ಯಾವ ರೀತಿ ಮಾಡೋದಂತ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿರಿ. ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.